ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿಯಲ್ಲಿ ತಾರಕಕ್ಕೇರಿದ ನಾಯಕರ ಆಂತರಿಕ ಕಿತ್ತಾಟ. ಇಂದು ಬಿಎಸ್ವೈ ನಿವಾಸಕ್ಕೆ ಬಿಜೆಪಿ ನಿಷ್ಠರು ಭೇಟಿ ನೀಡಿ ಸಭೆ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಮುಂದಾಗುವಂತೆ ದೂರು ನೀಡಲು ಸಿದ್ಧತೆ. ನನ್ನನ್ನೇನು ಕೇಳಬೇಡಿ, ನಮ್ಮ ಟೀಮ್ ಲೀಡರ್ ಅರವಿಂದ ಲಿಂಬಾವಳಿ. ನಮ್ಮ ಕಮಿಟಿಯಲ್ಲಿ ನಿರ್ಣಯ ಆಗಿದ್ದು ಅವರೇ ಮಾತಾಡ್ತಾರೆ. ಬಾಗಲಕೋಟೆಯಲ್ಲಿ ಅಸಮಾಧಾನಿತ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ. ಬಿಜೆಪಿಯಲ್ಲಿನ ಆಂತರಿಕ ಕಚ್ಚಾಟದಿಂದ ಕಾರ್ಯಕರ್ತರಿಗೆ ನೋವು. ಆದಷ್ಟು ಬೇಗ ಪಕ್ಷದ ಮುಖಂಡರು ಎಲ್ಲ ಸರಿಪಡಿಸುವ ನಂಬಿಕೆ ಇದೆ. ಧಾರವಾಡದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿಕೆ. ಚಂದ್ರಶೇಖರ ಸ್ವಾಮೀಜಿ ಮಾತಾಡಿದ್ದು ತಪ್ಪು. ಇದರಲ್ಲಿ ಯಾವ ದಾಕ್ಷಿಣ್ಯವೂ ಇಲ್ಲ. ಮತದಾನ ಸಂವಿಧಾನದ ಹಕ್ಕು. ಇದರಲ್ಲಿ ಧರ್ಮ ಜಾತಿ ಪ್ರವೇಶ ಮಾಡಬಾರದು. ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಚಂದ್ರಶೇಖರ ಸ್ವಾಮೀಜಿ ಮೇಲೆ ಪೊಲೀಸರು ಎಫ್ಐಆರ್ ಮಾಡಿದ್ದಾರೆ. ಇಂತಹ ವಿಚಾರಗಳಿಗೆ ಸರ್ಕಾರ ಯಾವುದೇ ನಿರ್ದೇಶನ ಕೊಡೋದಿಲ್ಲ. ಸೂಕ್ತ ರೀತಿ ತನಿಖೆ ಆಗುತ್ತೆ ಎಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಬಳ್ಳಾರಿ ವಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ. ಇಂದು ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ವಿಪಕ್ಷ ನಾಯಕ ಭೇಟಿ. ವೈದ್ಯರ ಜೊತೆಗೆ ಚರ್ಚಿಸಿ ಜನರ ಅಹವಾಲು ಸ್ವೀಕರಿಸಲಿರುವ ಆರ್ ಅಶೋಕ್. ಬೆಳಗಾವಿ ಬಿಮ್ಸ್ನ ಔಷಧಿ ಉಗ್ರಾಣ ಮೇಲೆ ಲೋಕಾಯುಕ್ತ ದಾಳಿ. ಜಿಲ್ಲಾ ಔಷಧ ಉಗ್ರಾಣದಲ್ಲಿ RLSIV ಗ್ಲೂಕೋಸ್ ಪತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಿಸಿ ಇಟ್ಟಿದ್ದ ಬಾಕ್ಸ್ ಕಂಡು ಅಧಿಕಾರಿಗಳು ಶಾಕ್. ಶಾಸಕ ಮುನಿರತ್ನ ವಿರುದ್ಧ ಕೊಲೆ ಯತ್ನ, ಸುಪಾರಿ ಆರೋಪ. ಮಾಜಿ ಕಾರ್ಪೊರೇಟರ್ ಪತಿಯಿಂದ ಪೊಲೀಸರಿಗೆ ದೂರು. ನಂದಿನಿ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ರಾಜಕಾರಣದಲ್ಲಿ ಯಾರಿಗೂ ಶಾಶ್ವತ ಮಿತ್ರರೂ ಅಲ್ಲ, ಶತ್ರುಗಳು ಅಲ್ಲ. ಉಪಚುನಾವಣೆಯಲ್ಲಿ ಗೆದ್ದಿದ್ದೇವೆ ಅಂತ ಬೀಗುವುದು ಒಳ್ಳೆಯದಲ್ಲ. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ ಜೆಡಿಎಸ್ ಶಾಸಕ ಎ ಮಂಜು ಟಾಂಗ್. ಚಿತ್ರದುರ್ಗದಲ್ಲಿ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಮಂಜುನಾಥ್ ಹತ್ಯೆ ಪ್ರಕರಣ. ಯುವತಿಯ ತಂದೆ ಜಗದೀಶ್ ಸೇರಿ ಮತ್ತೆ 3 ಬಂಧನ. ಹತ್ಯೆ ಬಳಿಕ ಉಡುಪಿಯಲ್ಲಿ ತಲೆ ಮರೆಸಿಕೊಂಡಿದ್ದ ಆರೋಪಿಗಳು. ಕನ್ನಡ ಸಾಂಸ್ಕೃತಿಕ ಇಲಾಖೆಯಿಂದ ನಮ್ಮ ಜಾತ್ರೆ ಸಾಂಸ್ಕೃತಿಕ ಹಬ್ಬ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸಿಎಂ ಚಾಲನೆ. ನಮ್ಮ ಜಾತ್ರೆಗೆ ಮೆರುಗು ನೀಡಿದ ಸ್ತಬ್ಧ ಚಿತ್ರಗಳ ಮೆರವಣಿಗೆ. ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ತಮಿಳುನಾಡು ತತ್ತರ. ಬಿರುಗಾಳಿ ಮಳೆಗೆ ರಸ್ತೆಗಳು ಜಲಾವೃತ. ಧರೆಗುರುಳಿದ ಮರಗಳು. ಇಂದೂ ಕೂಡ ಚೆನ್ನೈನಲ್ಲಿ ಭಾರೀ ಮಳೆಯಾಗುವ ಎಚ್ಚರಿಕೆ. ದಕ್ಷಿಣದ ಹಲವು ರಾಜ್ಯಗಳಲ್ಲಿ ತಟ್ಟಿದ ಫೆಂಗಲ್ ಎಫೆಕ್ಟ್. ಪುದುಚೇರಿ ಸೇರಿದಂತೆ ದಕ್ಷಿಣ ಆಂಧ್ರದಲ್ಲಿ ಭಾರೀ ಮಳೆ. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇಂದು ಮಳೆಯಾಗುವ ಸಾಧ್ಯತೆ. ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಗೆ ಮಹಾಯುತಿ ಸರ್ಕಸ್. ಬಿಜೆಪಿಗೆ ಮಹಾರಾಷ್ಟ್ರ ಸಿಎಂ ಪಟ್ಟ. ಮೈತ್ರಿ ಪಕ್ಷಕ್ಕೆ 2 ಸ್ಥಾನ ಡಿಸಿಎಂ. ಡಿಸೆಂಬರ್ 5ರ ಸಂಜೆ 5 ಗಂಟೆಗೆ ನಡೆಯಲಿದೆ ಪ್ರಮಾಣ ವಚನ ಕಾರ್ಯಕ್ರಮ. ಮಹಾರಾಷ್ಟ್ರ ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ದಿಢೀರ್ ಅಸ್ವಸ್ಥ. ಉಸಿರಾಟ ಸಮಸ್ಯೆಯಿಂದ ಸತಾರಾ ಜಿಲ್ಲಾಸ್ಪತ್ರೆಗೆ ದಾಖಲು. 2 ದಿನ ವಿಶ್ರಾಂತಿ ತೆಗೆದುಕೊಳ್ಳಲು ವೈದ್ಯರ ಸಲಹೆ. ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮೇಲೆ ಲಿಕ್ವಿಡ್ ದಾಳಿ. ಗ್ರೇಟರ್ ಕೈಲಾಶ್ ಪ್ರದೇಶದಲ್ಲಿ ಪಾದಯಾತ್ರೆ ವೇಳೆ ಘಟನೆ. ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಕಾರ್ಯಕರ್ತರು. 2023ರ ಸುಲಿಗೆ ಪ್ರಕರಣದಲ್ಲಿ ಆಮ್ ಆದ್ಮಿ ಶಾಸಕ ಅರೆಸ್ಟ್. ಆಡಿಯೋ ಕ್ಲಿಪ್ ರಿವೀಲ್ ಬೆನ್ನಲ್ಲೇ ನರೇಶ್ ಬಲ್ಯಾನ್ನನ್ನ ಬಂಧಿಸಿ ವಿಚಾರಣೆ. ಕುಖ್ಯಾತ ದರೋಡೆಕೋರ ಕಪಿಲ್ ಸಾಂಗ್ವಾನ್ ಜೊತೆಗಿನ ಆಡಿಯೋ. ತಮ್ಮ ವಿರುದ್ಧ ಲಂಚ ವಂಚನೆ ಆರೋಪಕ್ಕೆ ಮೌನ ಮುರಿದ ಅದಾನಿ. ಪ್ರತಿ ದಾಳಿಯೂ ನಮ್ಮನ್ನು ಇನ್ನಷ್ಟು ಬಲಿಷ್ಠವಾಗಿಸುತ್ತೆ. ಅಮೆರಿಕ ಮಾಡಿದ ಆರೋಪಗಳಿಗೆ ಅದಾನಿ ಪ್ರತಿಕ್ರಿಯೆ. ಬಾಂಗ್ಲಾದಲ್ಲಿ ಮುಂದುವರೆದ ಹಿಂದೂಗಳ ಮೇಲಿನ ದೌರ್ಜನ್ಯ,
ಚಿನ್ಮಯ್ ಕೃಷ್ಣದಾಸ್ ಬಳಿಕ ಮತ್ತೋರ್ವ ಹಿಂದೂ ಸಂತನ ಬಂಧನ. ಮತ್ತಷ್ಟು ತೀವ್ರಗೊಂಡ ಹಿಂದೂ ಸಮುದಾಯದ ಪ್ರತಿಭಟನೆ. ಪಶ್ಚಿಮ ಬಂಗಾಳದ ಕಾಲಿಂಪಾಂಗ್ ಜಿಲ್ಲೆಯಲ್ಲಿ ಭೀಕರ ಬಸ್ ಅಪಘಾತ. 150 ಅಡಿ ಆಳದ ಕಮರಿಗೆ ಬಸ್ ಬಿದ್ದು 6 ಜನರ ದುರ್ಮರಣ. 15ಕ್ಕೂ ಹೆಚ್ಚು ಮಂದಿಗೆ ಗಾಯ. ಸ್ಥಳೀಯ ಆಸ್ಪತ್ರೆಗೆ ದಾಖಲು. ಯಾವುದೇ ಸಮಸ್ಯೆಗಳಿದ್ರೂ ಒಂದೇ ಸೂರಿನ ಅಡಿ ಪರಿಹಾರ ಇಂದು ಕೂಡ ನಡೆಯಲಿದೆ. ನ್ಯೂಸ್ ಫಸ್ಟ್ನಿಂದ ಅತಿ ದೊಡ್ಡ ಆರೋಗ್ಯ ಹಬ್ಬ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.